ಜೀವನದಲ್ಲಿ ಅಂತ ಎಲ್ಲ ಮಾರ್ರೆ, ಖಾಲಿ ಒಂದು ಪ್ರೀತಿ ಮನುಷ್ಯಂದು, ಒಂದೊಳ್ಳೆ ಎರಡು ಮಾತು, ಮತ್ತು ಜೀವನದಲ್ಲಿ ಬೇರೆ ಎಂತ ಇಲ್ಲ. ಕೆಲವರು ಹೊಟ್ಟೆ ಕಿಚ್ಚು ಮಾಡೋದು, ಕೆಲವರು ನಂಜು ಮಾಡೋದು. ಅಯ್ಯೋ ದೇವರೇ, ನಮ್ಮವರಲ್ಲಿ ಭಯಂಕರ. ಒಬ್ಬರೊಬ್ಬರ ನೋಡಿದರೆ ಆಗೋದಿಲ್ಲ. ಎಂತಕ್ಕೀಗೆ ಮಾಡ್ತಾರಂತ ನಂಗೆ ಗೊತ್ತಿಲ್ಲ. ರಾತ್ರಿ ಮಲಗಿದರೆ ಬೆಳಿಗ್ಗೆ ನಾವು ಹೇಳ್ತೇವ, ಎದ್ದರೆ ಚಾನ್ಸು ದೇವರು ನಮ್ಮನ್ನು ಎಬ್ಬಿಸಿದ್ರು ಅಂತ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ನಾವು. ಅದರಲ್ಲಿ ಇದೆಲ್ಲ ನಂಜು ಮಚ್ಚರ ಮಾತಾಡೋದು, ಕಮೆಂಟಲ್ಲಿ ಕೆಟ್ಟದ್ದು ಹೇಳೋದು, ವಯಸ್ಸು ಅಂತ ನೋಡೋದಿಲ್ಲ, ಚಿಕ್ಕವರು ಅಂತ ಇಲ್ಲಿ ನೋಡೋದು, ದೊಡ್ಡವರು ಅಂತ ನೋಡೋದಿಲ್ಲ, ಕೆಟ್ಟದ್ದು ಮಾತಾಡೋದು. ಎಂತಕ್ಕೆ ಮಾಡ್ತಾರೆ? ದೇವರು ಯಾಕೆ ಇಂಥ ಬುದ್ಧಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗೋದಿಲ್ಲ ನನಗೆ. ಅದಂದರೆ ಹಿಂದಿನ ಇದರಲ್ಲಿ ಎಲ್ಲ ದೇವರ ಯುಗದಲ್ಲಿ ರಾಕ್ಷಸರಿದ್ರಲ್ಲ, ದೇವಿ ಎಲ್ಲ ಸಂಹಾರ ಮಾಡ್ತಾಳಲ್ಲ ರಾಕ್ಷಸರನ್ನು. ಆಗ ಒಂದು ರಕ್ತ ಎಲ್ಲ ಉಳಿದಿರ್ತದೆ ಭೂಮಿ ಮೇಲೆ. ಅದರಲ್ಲಿ ಮನುಷ್ಯ ಜನ್ಮ ಆಗುವಾಗ ಅದರ ರಕ್ತದಲ್ಲಿ ರಾಕ್ಷಸರಾಗೋದು ಮನುಷ್ಯರು, ದೇವತೆಗಳು ಒಳ್ಳೆಯವರು ದೇವತೆಗಳಾಗೋದು. ಹಾಗೆ ಇಲ್ಲಿ ಈಗ ಭೂಮಿಯ ಮೇಲೆ ರಾಕ್ಷಸರು ಅರ್ಧ ಇದ್ದಾರೆ, ದೇವತೆಗಳು ಅರ್ಧ ಇದ್ದಾರೆ. ಹಾಗೆ ಈ ಕೆಟ್ಟವರು ರಾಕ್ಷಸರು, ಒಳ್ಳೆಯವರು ಇರ್ತಾರಲ್ಲ ಅವರೆಲ್ಲ ದೇವತೆಗಳು. ಹಾಗೆ ಅಂತ ನಾನು ಎಣಿಸೋದು. ನಂದೆಲ್ಲ ಇದು ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ರೋಡಲ್ಲೇ ಇದ್ದೇನಲ್ಲ, ಎಲ್ಲ ನೋಡಿಕೊಂಡು ಬಾಯಿ ಹಾಯ್ ಹೇಳ್ಕೊಂಡೆಲ್ಲ ಹೋಗ್ತಾರೆ. ಖುಷಿ ಆಗ್ತದೆ. ಎಲ್ಲರಿಗೆ ಆರೋಗ್ಯ ಕೊಡಲಿ ದೇವರು, ನೆಮ್ಮದಿ ಕೊಡಲಿ, ಐಶ್ವರ್ಯ ಕೊಡಲಿ, ಎಲ್ಲ ಕೊಡಲಿ ಎಲ್ಲರಿಗೆ ಸಹ, ಆಯಿತಾ. ಒಳ್ಳೆ ಬುದ್ಧಿ, ಕೆಟ್ಟವರಿಗೆ ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆ ಮನಸ್ಸು ಕೊಡಲಿ, ಮಾತಾಡುವಂಥದ್ದು ಎಲ್ಲ ಒಳ್ಳೆಯದಾಗಲಿ ಎಲ್ಲರಿಗೆ.